ಇವತ್ತು ನಿನ್ನೆ ರೈಡ್ ಆಗಿದೆ, ಇವತ್ತು ಕಂಪ್ಲೀಟ್ ಆದ್ಮೇಲೆ ಅವ್ರು ಇವತ್ತೇ ಹೊರಗಡೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು ಇವತ್ತೇ. ನಿಮ್ ಜೊತೆಗೆ ಫಸ್ಟ್ ಮಾತಾಡಿದ್ರು. ಅವರೇ ಪ್ಲಸ್ ಮೀಟ್ ಕರೆದಿದ್ದಾರೆ ಅಂತ ಹೇಳ್ರಿ. ನಾನೇ ಮಾಧ್ಯಮದವರಿದ್ದಾರೆ, ಇಲ್ಲ ನಾನೇ ಮಾಧ್ಯಮ ಜೊತೆ ಮಾತಾಡಬೇಕಂತ ಬರ್ತಾ ಇದ್ದಾರೆ, ಅವ್ರು ಮಾತಾಡ್ತಾರೆ. ನಾನು ಬೆಳಗ್ಗೆನೇ ಹೇಳಿದ್ದೀನಿ, ನಾನು ಇದು ಕೇಸ್ ಬಂದಿರೋದು 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದರಲ್ಲಿ ಏನೇನೂ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಟ್ ಮಾಡೋದು ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಯಾವಾಗಿರೋದು ಕೇಸ್ ಬಿಜೆಪಿ ಕಾಲದಲ್ಲೇ ಆಗಿತ್ತು. ಬಿಜೆಪಿ ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ ಬಿಜೆಪಿ ರಾಜ್ಯನ ಬಿಟ್ಟರು? ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು. ಆವಾಗಲೂ ಏನೂ ಆಗಲಿಲ್ಲ. ಈಗ ಇದ್ದಂಗೆ ಬಂದುಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? ಬಿಜೆಪಿ 2020 ಆಗಿದೆ. ಅವಾಗ ಯಾವ ಸರ್ಕಾರ ಆಗಿತ್ತು? ಬಿಜೆಪಿ ಸರ್ಕಾರ ಇತ್ತು. ಹಂಗೇನಾರು ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದರೆ ಆವಾಗಲೇ ಕ್ರಮ ತಗೊಳ್ತೀವಿ. ನಾನು ಇಷ್ಟೇ ಬೆಳಗ್ಗೆ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇರೋದು. ಏನಕ್ಕೆ ಬಿಜೆಪಿಯವ್ರ ಮನೆ ಕಾಣಲ್ವ? ಇಡಿ ಅವ್ರಿಗೆ, CBI ಅವ್ರಿಗೆ ಬಿಜೆಪಿಯವ್ರ ಮನೆ ಕಾಣಲ್ಲ. ಒಂದು ಯಾವ್ದನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ಇಡಿ ಅವ್ರು ರೇಡ್ ಮಾಡಿರೋದು ಬಿಜೆಪಿ ಉದಾಹರಣೆ ಒಂದು. ನೀವು ರಾಜ್ಯ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದಾಗ SIT ರಚನೆ ಮಾಡಿದ್ರಿ, ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಂತೇಳಿ. ಆ ಸಂದರ್ಭದಲ್ಲೂ ಕೂಡ SIT ಅವರು ಕರೆಸಿದಂಥದ್ದು ಇದೇ ನಲ್ಪಾಡೋರ್ನ ವಿಚಾರಣೆ ಕರೆದಿದ್ರು. ತನಿಖೆ ಆಗಿ ಮುಗ್ದೋಗಿರೋದ್ ಕತೆ ಇದು. ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? ಬಿಜೆಪಿ ಸರ್ಕಾರ ತಾನೇ ಇದ್ದಿದ್ದು. ನಿಮ್ಮ ಟೀಮೇ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಸರ್, ನಡೀತಾ ಇದೆಯಲ್ಲ. ಆ ಮಧ್ಯದಲ್ಲಿ ಇವ್ರು ಬರೋದು ಅಗತ್ಯ ಏನಿತ್ತು? ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ, ಚಾರ್ಜ್ ಶೀಟ್ ಆಗಿಲ್ಲ, ತನಿಖೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇಡಿ ಅವ್ರು ಬರೋದು ಅಗತ್ಯ ಏನಿತ್ತು ಅಂತ ನಾನು ಪ್ರಶ್ನೆ. ಆಮೇಲೆ ಏನು ಬಿಜೆಪಿ ಇಡೀ ದೇಶದಲ್ಲಿ, ನಮ್ಮ ರಾಜ್ಯ ಬಿಟ್ಟಾಗಿ ಇಡೀ ದೇಶದಲ್ಲಿ ಬಿಜೆಪಿ ಎಲ್ಲೂ ಬಿಜೆಪಿ ಅವ್ರು ಕಾಣಲ್ವಾ? ಇವರು ಸತ್ಯ ಹರಿಶ್ಚಂದ್ರ ಅವ್ರು ಬಿಜೆಪಿ ಅವರು ಇಡೀ ದೇಶದಲ್ಲಿ ಎಲ್ಲ ಸತ್ಯ ಹರಿಶ್ಚಂದ್ರ ಇರೋದ. ಹಾಗಾಗಿ ನನಗೆಲ್ಲ ಒಂದು ಕಡೆ ಒಂದು ಬೇಜಾರು ಏನಂದರೆ, ಏನಕ್ಕೆ ಮಾಡಲಿ, ತನಿಖೆ ಮಾಡಲಿ, ಬಂದಿದ್ದಾರೆ, ಅವ್ರು ಕೆಲಸ ಮಾಡಿದ್ದಾರೆ, ಅದಕ್ಕೆ ಏನು ರಿಪ್ಲೈ ಮಾಡಬೇಕು ಅವ್ರ ಮಾಡ್ತಾರೆ. ನಂತರೂ ಇಡಿ ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲೆಲ್ಲ ಕಲ್ಲೆಲ್ಲ ಮಾಡಿದ್ರೆ ಹಾಕಿದ್ದೀನಿ, ನನಗೂ ಇಡಿ ರೇಡ್ ಆಗಿದೆ. ಈಗ ನಾನು ಇಷ್ಟೇ ನನ್ನ ಪ್ರಶ್ನೆ, ಬರೇ ಕಾಂಗ್ರೆಸ್ ಅವ್ರಿಗೆ ಏನಕ್ಕೆ, ಬಿಜೆಪಿಯವ್ರು ಸತ್ಯ ಹರಿಶ್ಚಂದ್ರ ಅಂತ ಅಷ್ಟೇ ಹೇಳ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.